ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ. ಸೊ ಪಾಸ್ ಮಾಡಿ ಅವುಗಳ ಆನ್ಸರ್ಸ್ಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ ಕ್ವಶನ್ಸ್ಗಳನ್ನು ಅಪ್ಲೋಡ್ಗಳನ್ನು ಮಾಡ್ತೀನಿ. ಸೊ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದಿಂದ ಇರ್ತಕ್ಕಂಥ ಕ್ವಶನ್ಸ್ ಇದಾವೆ. ಇವ 1 ಮಾರ್ಕ್ ಕ್ವಶನ್ಸ್ಗಳು. ಸೊ ಸ್ಲೋ ಆಗಿ ಅದನ್ನು ಮೂವ್ ಮಾಡ್ತಾ ಹೋಗ್ತೀನಿ. ಪಾಸ್ ಮಾಡಿ ಅದನ್ನು ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ. ಎಸ್, the second Carnatic War ended in the treaty Pondicherry. The third Carnatic War ended in the treaty Paris. Diwani rights over Bengal were handed over to British by Shah Alam II ಅಂತಕ್ಕಂಥದ್ದು. The British extension of British rule. ಇಲ್ಲಿಂದ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅಂತಿದಾವ. ಸೊ ಖಂಡಿತವಾಗಿ 1 ಮಾರ್ಕ್ಗೆ ತಮಗೆ ಯೂಸ್ ಆಗ್ತದೆ. ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್, ಲಾರ್ಡ್ ವೆಲ್ಲೆಸ್ಲಿ ಅವ್ರದ್ದು. ನೆಕ್ಸ್ಟ್, ದ ಪೇಶ್ವೆ ಪೋಸ್ಟ್ ವಾಸ್ ಅಬಾಲಿಷ್ಡ್ ಬೈ ಇಂಗ್ಲಿಷ. ನೆಕ್ಸ್ಟ್, ಪೊಲಿಟಿಕಲ್ ಸೈನ್ಸ್ನಿಂದ ನೋಡೋದಾದರೆ ವರ್ಲ್ಡ್ ಆರ್ಗನೈಜೇಷನ್ನಿಂದ ಕೇಳ್ತಾರೆ. ವರ್ಲ್ಡ್ ಆರ್ಗನೈಜೇಷನ್ ಎಸ್ಟಾಬ್ಲಿಷ್ ಆಗಿರೋದು 24th October 1945. ಎಸ್, UN ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ದ ನ್ಯೂಯಾರ್ಕ್. ದ ವರ್ಲ್ಡ್ ಪಾರ್ಲಿಮೆಂಟನ್ನು ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಕ್ಯಾಬಿನೆಟ್ ಆಫ್ UN ಇಸ್ ದ ಸೆಕ್ಯೂರಿಟಿ ಕೌನ್ಸಿಲ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೆಡ್ ಕ್ವಾರ್ಟರ್ಸ್ ಇರೋದು ಹೇಗಲ್ಲಿ. ಎಸ್, WHO ಹೆಡ್ ಕ್ವಾರ್ಟರ್ಸ್ ಇರೋದು ಜಿನಿವಾದಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಎಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಕವರ್ಗಳನ್ನು ಮಾಡಿದ್ದಾರೆ. ಸೊ ಡೆಫಿನೆಟಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ನಾಳೆ ಬರೀತಕ್ಕಂಥ ಎಕ್ಸಾಮಿನೇಷನಲ್ಲಿ ಯೂಸ್ ಆಗ್ತದೆ. ಸಾರ್ಕ್ದಲ್ಲಿರ್ತಕ್ಕಂಥ ನಂಬರ್ ಆಫ್ ನೇಷನ್ಸ್ 8. ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್ ಇರೋದು ಕಾಠ್ಮಂಡು. ಸೋಷಿಯಾಲಜಿದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವೆ ಅಂತಕ್ಕಂಥದ್ದಿದೆ. Truly the whole mankind is one is declared by Pampa. Yes, untouchability prohibit ಮಾಡಿರ್ತಕ್ಕಂಥ ಆರ್ಟಿಕಲ್ ಬಂದ್ಬಿಟ್ಟು 17. ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ ಪಾಠದಲ್ಲಿ ಇರ್ತಕ್ಕಂಥದ್ದು ಇದಾವೆ. ಮೋಸ್ಟ್ ಇಂಪಾರ್ಟೆಂಟ್, ಚಿಪ್ಕೋ ಮೂವ್ಮೆಂಟ್ ಲುಕ್ ಪ್ಲೇಸ್ ಇನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ. ಚಿಪ್ಕೋ ಮೂವ್ಮೆಂಟ್ ಲೀಡರ್ ಯಾರು? ಸುಂದರ್ಲಾಲ್ ಬಹುಗುಣ. ಎಸ್, ನೆಕ್ಸ್ಟ್, ನರ್ಮದಾ ಬಚಾವೋ ಆಂದೋಲನ ವಾಸ್ ಲೀಡ್ ಬೈ ಮೇಧಾ ಪಾಟ್ಕರ್. Silent Valley movement Kerala. The agitation against Kaiga was held by Dr. Sivarama Karanta. ಜಿಯೋಗ್ರಫಿದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೆ ನೋಡ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಾವೆ. ನಾನು PDF ಶೇರ್ ಮಾಡ್ತೀನಿ. ಬಟ್ PDF ಅದರ್ಸ್ ಯೂಟ್ಯೂಬರ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಅವರೇ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹಾಕ್ತಾರೆ. ಸೊ ಆ ಕಾರಣಕ್ಕಾಗಿ ನನಗೆ PDF ನಾನು ಶೇರ್ ಮಾಡೋದಿಲ್ಲ. ವಿಡಿಯೋಗಳನ್ನು ಪಾಸ್ ಮಾಡಿ ನಾಳೆ ನೋಡುವ. ಎಕ್ಸಾಮಿನೇಷನ್ಸ್ 15th ಇದೆ. ಮಾರ್ನಿಂಗ್ ನಾನು ಡ್ರೈವಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆನಾ? ಸೊ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ನೋಡ್ಕೊಡ್ರಿ. ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಖಂಡಿತವಾಗಿ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಯೂಸ್ ಆಗ್ತಾವೆ. ದ ಚೇರ್ಮನ್ ಆಫ್ ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ ಎಟ್ ನ್ಯಾಷನಲ್ ಲೆವೆಲ್ ಈಸ್ ಮಿನಿಸ್ಟರ್ ಆಫ್ ಇನ್ಚಾರ್ಜ್ ಕನ್ಸ್ಯೂಮರ್ ಅಫೇರ್ಸ್ ಅಂತಕ್ಕಂಥದ್ದು. In the case of compensation more than exceed 1 crore, the complaint has been submitted to the National Commission. Next, most important, 1 word or 1 sentence, very short answers questions. Yes, who is established Indian National Congress? Evo Hume. Dream theory, Dadabhai Nauroji. Yes, Swarajya my birthright and I will get it any cost, declared by Lokamanya Balagangadhara Tilaka. Who wrote Gita Rasha in jail? Bal Gangadhar Tilaka. Who was the prominent leader of among the revolutionaries? Aurobindo Ghosh. India after independence ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. Who was the chairman of Constitution Drafting Committee? Dr. B.R. Ambedkar. First President of India, Babu Rajendra Prasada. Home Minister, Iron Man. First Home Minister, Sardar Vallabhbhai Patela. Okay. Next, ಪೊಲಿಟಿಕಲ್ ಸೈನ್ಸ್ನಿಂದ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡಿಕ್ಲೇರ್ ಮಾಡಿರೋದು 10th December 1948. ವಿಚ್ ವೇರ್ ದ ಬಯೋಪೋಲರ್ ಕಂಟ್ರೀಸ್ ಇನ್ ದ ವರ್ಲ್ಡ್? ಅಮೆರಿಕಾ ಬಾಲ್ಕ್ ಆ್ಯಂಡ್ ರಷ್ಯಾ ಬ್ಲಾಕ್. ಸೋಷಿಯಾಲಜಿಯಲ್ಲಿ ನೋಡ್ಕೊಡ್ರಿ. ಫೀಮೇಲ್ ಓಟಿಸೈಡ್ ಇರ್ತನ್ನ ಡೆಫಿನೇಷನಲ್ಲಿ ಮಾಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನ ಪಾಸ್ ಮಾಡಿ, ಖಂಡಿತವಾಗಿ ಬೆನಿಫಿಟ್ ಆಗೇ ಆಗ್ತದೆ ನಿಮಗೆ. ಎಸ್, ಜಿಯೋಗ್ರಫಿಯಲ್ಲಿ ಇರ್ತಕ್ಕಂಥ ಮೇನ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಯಾವ ಏರಿಯಾದಿಂದ ಕ್ವಶನ್ಸ್ಗಳನ್ನು ಹೆಚ್ಚು ಕೇಳಿದ್ದಾರೆ? ಬ್ಲ್ಯಾಕ್ ಡೈಮಂಡ್ ಯಾವುದಕ್ಕೆ ಕರಿತೀವಿ? ಕೂಲ್ಗೆ ಕರಿತೀವಿ. ಓಕೆ. ನೆಕ್ಸ್ಟ್ ಲಿಕ್ವಿಡ್ ಗೋಲ್ಡ್ ಅಂತ ಯಾವುದಕ್ಕೆ ಕರಿತೀವಿ? ಪೆಟ್ರೋಲಿಯಂಗೆ ಕರಿತೀವಿ.
Expand GIS, Geographically Information System, GPS, Global Positioning System, RST, Remote Sensing Technology. You most important ಇದಾವೆ ಕೇಳ್ಬೋದು. Which is the highest road in the world? Kulu, Manali and Leh. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ನೋಡ್ಕೊಡ್ರಿ. ನೋಟ್ ದ ಫೈನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ April 1st to March 31st. ಮೀನಿಂಗ್ ಆಫ್ ಬಡ್ಜೆಟ್, ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಇಯರ್ ಪ್ರಿಪೇರ್ಡ್ ಬೈ ದ ಗವರ್ಮೆಂಟ್ ಈಸ್ ಕಾಲ್ಡ್ ಅ ಬಡ್ಜೆಟ್. ಇನ್ ಇಂಡಿಯಾ ದ ಸೆಂಟ್ರಲ್ ಬಜೆಟ್ ಈಸ್ ಪ್ರಿಪೇರ್ಡ್ ಬೈ ಹೂಮ್ ಅಂತ ಕೇಳಿದ್ದಾರೆ, ದ ಫೈನಾನ್ಸ್ ಮಿನಿಸ್ಟರ್. ವೇರ್ ವಿಲ್ ಬಿ ಪ್ರೆಸೆಂಟೆಡ್ ಇನ್ ದ ಸೆಂಟ್ರಲ್ ಬಜೆಟ್ ಆಫ್ ಇಂಡಿಯಾ? ಇನ್ ಲೋಕಸಭಾ. ರೈಟ್ ದ ಫಾರ್ಮುಲಾ ಆಫ್ ಫಿಸ್ಕಲ್ ಡೆಫಿಕೇಟ್, ಇದನ್ನು ಸ್ವಲ್ಪ ಸೂತ್ರ ನೋಡ್ಕೊಂಡು ಹೋಗ್ರಿ. ಬಿಸ್ನೆಸ್ ಸ್ಟಡಿದಲ್ಲಿ ಕೇಳಿದ್ದಾರೆ. ಮದರ್ ಆಫ್ ಬ್ಯಾಂಕ್ಸ್ ಯಾವುದಕ್ಕೆ ಕರೀತಾರೆ? RBIಗೆ ಕರೀತಾರೆ. ದ ಟರ್ಮ್ ಬ್ಯಾಂಕ್ ಈಸ್ ಡಿರೈವ್ಡ್ ಇನ್ ದ ವಿಚ್ ವರ್ಲ್ಡ್? ಇಟಾಲಿಯನ್ ಬ್ಯಾಂಕೋ. ಇದು ನೆನಪಿಟ್ಕೊಡ್ರಿ, ಇದನ್ನು ಕೇಳಿದ್ರು ಲಾಸ್ಟ್ ಟೈಮು. ದ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರೀಸ್, ವಾಟ್ ಈಸ್ ದ ರೀಸೆಂಟ್ ಡೆವಲಪ್ಮೆಂಟ್? ಪೋಸ್ಟಲ್ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ವಿಚ್ ಇನ್ಸ್ಟಿಟ್ಯೂಷನ್ ಯೂಸಿಂಗ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್? ಪೋಸ್ಟ್ ಆಫೀಸ್ಗಳು. ಓಕೆ. ವಿಚ್ ಟೈಪ್ ಆಫ್ ಅಕೌಂಟ್ಸ್ ವೇರ್ ಎನಿ ನಂಬರ್ ಆಫ್ ಟ್ರಾನ್ಸಾಕ್ಷನ್? ಕರೆಂಟ್ ಅಕೌಂಟ್. ನೆಕ್ಸ್ಟ್ ಬಿಸ್ನೆಸ್ ಮ್ಯಾನ್ಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು. ಓಕೆನಾ? ಸೊ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಡಿಪಾಸಿಟ್, ಸೊ ಇವೆಲ್ಲ ಇವತ್ತೇನದಾವ RD ಆಗಿರ್ಬೋದು, ರಿಕರಿಂಗ್ ಡಿಪಾಸಿಟ್, ಅವುಗಳ ಬಗ್ಗೆ ನೋಡ್ಕೊಡ್ರಿ. ಇಷ್ಟು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ನಾನು ಏನು ಮಾಡಿದ್ದೀನಿ, 1 ಮಾರ್ಕ್ಗೆ 16 ಮಾರ್ಕ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ, ಅದು 1 ಮಾರ್ಕಲ್ಲಿ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನ ಹೇಳಿದ್ದೀನಿ. ಸೊ ವಿಡಿಯೋನ ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ನೆಕ್ಸ್ಟ್ ಪಾರ್ಟಲ್ಲಿ ನಾನು 2 ಮಾರ್ಕು, 3 ಮಾರ್ಕ್ ಮತ್ತು 4 ಮಾರ್ಕ್ ಕ್ವಶನ್ಸ್ಗಳೊಂದಿಗೆ ಭೇಟಿಯಾಗ್ತೀನಿ. ನಿಮ್ಮ ಹೀಗೆ ಸಪೋರ್ಟ್ ನಮ್ಮ ಜೊತೆ ಇರಬೇಕು. ನಾನು ಹಾಕ್ತೀನಿ ಡ್ರೈವಲ್ಲಿ PDF ಲಿಂಕ್ಗಳನ್ನು ಎಲ್ಲನೂ ಕೂಡ ಕೊಡ್ತೀನಿ, ಬಟ್ ಲೇಟರ್, ಇಷ್ಟು ಬೇಗನೆ ಕೊಡೋದಿಲ್ಲ. ಯಾಕಂದರೆ ಹೇಳಿದ್ದೀನಿ ಮಿಸ್ಯೂಸ್ ಆಗ್ತಾಯಿವೆ ಅದರ್ಸ್ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ಗಳಿಂದ. ಸೊ ಆ ಕಾರಣಕ್ಕಾಗಿ ನಾನು ಅದನ್ನು ಲೇಟಾಗಿ ಹಾಕ್ತೀನಿ. ನೆಕ್ಸ್ಟ್ ಡೋಂಟ್ ವರಿ, ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಲೈನಪ್ ಮಾಡಿದ್ದೀವಿ. ರೇಡಿಯೋ ಕ್ವಶನ್ಸ್ಗಳನ್ನಿದ್ದಾವೆ, ಸ್ವಲ್ಪ ಕನ್ನಡ ಮೀಡಿಯಮ್ದಲ್ಲಿ ಇದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಂಡ್ರೆ 100% ನಿಮ್ದು ಏನಾಗ್ತದಪ್ಪ ಅಂದ್ರೆ ರಿಸಲ್ಟ್ ಗ್ಯಾರಂಟಿ ಆಗ್ತದೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಇತ್ತು. ಇನ್ನು ನೆಕ್ಸ್ಟ್ ಮತ್ತು ನಾನು ನಿಮಗೆ ಭೇಟಿ ಆಗ್ತೀನಿ 2 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಮ್ನ ಕ್ವಶನ್ ಆನ್ಸರ್ದಲ್ಲಿ. ಸೊ ಪ್ಲೀಸ್ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಬಾಯ್.